ಅಂದರೆ ಸಿನಿಮಾದಲ್ಲಿ ರಿಲೀಸ್ ಆದಾಗ ಎಷ್ಟೊಂದು ಜನರು ಮಾರ್ನಿಂಗ್ ಶೋ ಇದ್ದಾಗ ನಾವು ತ್ರಿವೇಣಿಲಿ ಓಪನ್ ಮಾಡಿದಾಗ ಕಟೌಟ್ ಎಲ್ಲ ಬಂದು ಹಾಕ್ಸಿದ್ರು. ಆಮೇಲೆ ಬಂದು ಎಷ್ಟೊಂದು ಜನ ಸೇರಿದ್ರು. ಆಮೇಲೆ ಅವರ ಭುಜದ ಮೇಲೆ ಎತ್ಕೊಂಡು ಫುಲ್ ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ತಮಟೆ ಎಲ್ಲ ಹೊಡೆದಿದ್ವಿ. ಸೊ ಅದು ಗ್ರೇಟ್ ಅನಿಸ್ತು. ಎಲ್ಲ ಶಿವಮೊಗ್ಗದಿಂದ ಬಂದಿದ್ದರು, ಆಮೇಲೆ ಮಂಡ್ಯ ಕಡೆಯಿಂದ ಬಂದಿದ್ದರು, ಎಲ್ಲ ಕಡೆಯಿಂದ ಕರ್ನಾಟಕದಿಂದ ಬಂದು ಸೇರಿ ನಮ್ಮ ಸಿನಿಮಾ ನೋಡಿದ್ವಿ. ಸೊ ಆ ರೆಸ್ಪಾನ್ಸ್ ತುಂಬ ಗ್ರೇಟ್ ಅನಿಸ್ತು. ಒಬ್ಬ ಹೊಸಬ್ನಿಗೆ ಈ ಥರ ಅಟೆನ್ಷನ್ ತೋರಿಸೋದು ತುಂಬ ಹೊಸದು ಅಂತ ಇಂಡಸ್ಟ್ರಿಯಲ್ಲಿ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಆ ಥರ ಪ್ರೀತಿ ತೋರಿಸ್ತಾರೆ, ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ ಸರ್. ಸಿನಿಮಾ ರಿಲೀಸ್ ಆಗೋವರೆಗೂ ಒಂದಷ್ಟು ಚಾಲೆಂಜಸ್ಗಳಿರುತ್ತೆ. ರಿಲೀಸ್ ಆದಮೇಲೆ ಈಗ ರೀಚ್ ಮಾಡಿಸೋದು ನೋಡ್ತಾ ಇದ್ದೀವಿ ನಾವು ಡಿಜಿಟಲ್ ಡೆವಲಪ್ಮೆಂಟ್ಸ್ಗಳಲ್ಲಿ. ರಿಲೀಸ್ ಆದಮೇಲೆ ಯಾವ ಥರ ಮಾತುಗಳು ಬರ್ತಾ ಇದೆ ಪರ್ಟಿಕ್ಯುಲರ್ಲಿ ನಿಮ್ಮ ಪರ್ಫಾರ್ಮೆನ್ಸ್? ಅದೇ ನಾನು ಅಂದ್ಕೊಂಡಿದ್ದು ತುಂಬ ಪರ್ಫಾರ್ಮೆನ್ಸಲ್ಲಿ ಇಂಪ್ರೂವ್ ಮಾಡೋಕ್ಕಿದೆ. ಫಸ್ಟ್ ಸಿನಿಮಾ ನನಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಆಮೇಲೆ ಪಾತ್ರ ಅರ್ಥ ಮಾಡ್ಕೊಬೇಕಾಗಿತ್ತು. ಆ ಥರ ತುಂಬ ಚಾಲೆಂಜಸ್ ಇತ್ತು. ಆದರೂ ಕೂಡ ನಾನು ಮೊದಲನೇ ಸಿನಿಮಾ ಆಗಿದ್ರು ಎಷ್ಟೊಂದು ಜನ ತುಂಬ ಹೊಗಳಿದ್ದಾರೆ ಪರ್ಫಾರ್ಮೆನ್ಸ್ ಆಗಿರಲಿ, ಇಲ್ಲ ಫೈಟ್ಸು ಮತ್ತು ಡ್ಯಾನ್ಸ್ ಎಲ್ಲ. ಒಂದು ಸಿನಿಮಾದಲ್ಲಿ ನೋಡಿದ್ರೆ ಅದು ನನ್ನ ಏನೇನು ಟ್ಯಾಲೆಂಟ್ ಇತ್ತೋ ಅದೆಲ್ಲ ನಾನು ತೋರ್ಸೋಕ್ಕೆ ಅವಕಾಶ ಸಿಕ್ಕಿತ್ತು. ಸೊ ಅದೇ ತುಂಬ ಗ್ರೇಟ್ ಅನಿಸ್ತು ಸರ್. ಯಾಕಂದರೆ ಜನರು ಅದನ್ನು ನೋಡಿ ಎಕ್ಸೆಪ್ಟ್ ಮಾಡಿ ಚೆನ್ನಾಗಿ ಮಾಡಿದ್ಯಲ್ಲಪ್ಪ ಅಂತ ತುಂಬ ಹೊಗಳಿದ್ದಾರೆ, ಮೆಸೇಜಸ್ ಕಳಿಸಿದ್ದಾರೆ, ಪೋಸ್ಟ್ ಹಾಕಿದ್ದಾರೆ. ಸೊ ಅದೇ ಗ್ರೇಟ್ ಅನಿಸ್ತು ಸರ್. ಈಗ ಫಸ್ಟ್ ಟೈಮ್ ತ್ರಿವೇಣಿ ಥಿಯೇಟ್ರಲ್ಲಿ ಫಸ್ಟ್ ಶೋ ನೋಡುವಾಗ ಪ್ರೀಮಿಯರ್ ಶೋ ಎಲ್ಲರೂ ನೋಡ್ತಾರೆ. ಅಪ್ಪ ಏನಂದ್ರು, ಅವರು ಕೊಟ್ಟಂಥ ಅಡ್ವೈಸ್ಗಳು ಹೆಂಗೆ ಕಾಣಿಸ್ತು? ನಮ್ಮ ಅಪ್ಪಾಜಿ ಆ್ಯಕ್ಚುಲಿ ತುಂಬ ಕಾಯ್ತಾ ಇದ್ವಿ ಹೇಗೆ ಜನರು ರೆಸ್ಪಾನ್ಸ್ ಕೊಡ್ತಾರೆ ಅಂತ. ನಮ್ಮ ಅಪ್ಪಾಜಿಯವ್ರು ಯಾವಾಗಲೂ ಸಿನಿಮಾ ಮಾಡೋವಾಗಲೂ ಅವರು ಅದೇ ಶಾರ್ಟ್ ಚೆನ್ನಾಗಿಲ್ಲ ಅಂದರೆ ಮತ್ತೆ ಮಾಡುವಂಥ ಆ ಥರ ಎಲ್ಲ ಯಾವಾಗಲೂ ಪಾಸಿಟಿವ್ ನೆಗೆಟಿವ್ ಫೀಡ್ಬ್ಯಾಕ್ ಕೊಡ್ತಾಯಿದ್ರು. ಸೊ ನಮಗೆ ಆ ಥರ ಕಾಯ್ತಾ ಇದ್ವಿ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ. ಸೊ ಯಾರ್ಯಾರು ನೋಡಿದಾರೋ ಅವರೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿರೋದು ತುಂಬ ಖುಷಿಯಾಗುತ್ತೆ ಸರ್. ಈಗ ಸಿನಿಮಾ ರಿಲೀಸ್ ಆದಮೇಲೆ ಒಂದಷ್ಟು ಮಾತುಗಳು ಬರ್ತಾ ಇದೆ, ಅಂದರೆ ಒಳ್ಳೊಳ್ಳೆ ಸಿನಿಮಾಗಳಿಗೆ ಜನ ಬರಬೇಕು ಅನ್ನೋ ಆಸೆ ಚಿತ್ರರಂಗಕ್ಕೂ ಕೂಡ ಮತ್ತು ಸಿನಿಮಾ ಮೇಕರ್ಗಳಿಗೂ ಕೂಡ. ಆಡಿಯನ್ಸ್ ಆಕ್ಯುಪೆನ್ಸಿ ಬಗ್ಗೆ ಒಬ್ಬ ಸಿನಿಮಾ ಲವರ್ ಆಗಿ ಏನಾದರೂ ಹೇಳ್ತೀರಾ? ಅಂದರೆ ಖಂಡಿತ ಸರ್, ಒಳ್ಳೆ ಸಿನಿಮಾ ಮಾಡಿದಾಗ ಜನರು ಖಂಡಿತ ಬಂದೇ ಸೇರ್ತಾರೆ. ಆಮೇಲೆ ಇಷ್ಟ ಆದರೆ ಅವರು ಖಂಡಿತ ಪ್ರೀತಿ ನೀಡ್ತಾರೆ. ಸೊ ಅದು ನಮ್ಮ ಜವಾಬ್ದಾರಿ ಆ ಒಳ್ಳೆ ಸಿನಿಮಾ ಮಾಡೋಕ್ಕೆ. ಸೊ ನಾವೊಂದು ಒಳ್ಳೆ ಪ್ರಯತ್ನ ಕೊಟ್ಟಿದ್ದೀವಿ. ನಮ್ಮ ಇಡೀ ತಂಡ ತುಂಬ ಕಷ್ಟಪಟ್ಟಿದ್ದಾರೆ. ಸ್ಟಾರ್ಟಿಂಗಿಂದ ಆಗಿರಲಿ, ನಮ್ಮ ಮುಹೂರ್ತಕ್ಕೆ ಎಲ್ಲ ಬಂದಿದ್ರು ನೀವೆಲ್ಲ. ಸೊ ಆವಾಗ ಸೇರಿದಾಗ ಆವಾಗಲಿಂದನೇ ನಮ್ಮ ಆ ಜರ್ನಿ ಶುರುವಾಗಿತ್ತು. ನಾನು ಆ ದಿನ ಆದಮೇಲೆ ನಮ್ಮ ಶೂಟಿಂಗ್ ಜರ್ನಿ ಸ್ಟಾರ್ಟ್ ಆಗಿತ್ತು. ನಾನು ನೋಡಿದಾಗ ಎಲ್ಲ ಜನರು ಬರ್ತಾಯಿದ್ರು. ಯಾವಾಗಲೂ ತುಂಬ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ರೆಸ್ಪಾನ್ಸು ಕೂಡ ಅದೇ ಥರ ಇದೆ. ಆ ಕಷ್ಟಪಟ್ಟಿದ್ದಕ್ಕೆ ಜನರು ನೋಡಿ ವಾವ್ ಒಳ್ಳೆ ಪ್ರಯತ್ನ ಪಡಿದ್ದಾರೆ, ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಇದಿದೆ ಅಂತೆಲ್ಲ ಹೇಳಿದ್ದಾರೆ. ಸೊ ಆಮೇಲೆ ನನಗೂ ಕೂಡ ಬರೀ ಪಾಸಿಟಿವ್ ಮಾತ್ರ ಅಲ್ಲ, ಏನೇನು ಇಂಪ್ರೂವ್ ಮಾಡ್ಬೋದು ನನಗೆ ನೋಡ್ಕೊಂಡಿದ್ದೀನಿ. ಸೊ ಮುಂದೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ ಸರ್.